ನಮಸ್ಕಾರ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಳೆ ತೆಗೆದ ತೋಟವನ್ನು 1 ವಾರ ಆಗಿದೆ. ಈ ತೋಟದ ಕಳೆ ತೆಗೆದು ಈಗ ರಭಸವಾಗಿ ಮಳೆ ಬರ್ತಾ ಇದೆ. ಈ ತೋಟದ ಮಣ್ಣಿನ ಕತೆ ಏನಾಗಿದೆ ಅಂತ ಖುದ್ದಾಗಿ ನಾವೇ ಪರಿಶೀಲನೆ ಮಾಡುವ ಬನ್ನಿ. ನೀವಿಲ್ಲಿ ಗಮನಿಸಬಹುದು ಹೇಗಿದೆ ಮಣ್ಣಿನ ಅವಸ್ಥೆ ಅಂತ. ಯಾವುದೇ ಗೊಬ್ಬರದ ಅಂಶ ಇಲ್ಲಿ ನಿಲ್ಬಹುದಾ ಅಂತ ನೋಡಿ ನೀವು. ಎಲ್ಲ ಕಡೆನೂ ಮಣ್ಣಿನ ಅಂಶ ಕೊಚ್ಚಿಕೊಂಡು ಹೋಗ್ತಾ ಇದೆ ಮಳೆಗೆ. ಎಲ್ಲ ಅಲ್ಲಲ್ಲಿ ಕೊರಕಲಾಗಿದೆ. ಅಂದ್ರೆ ಮಣ್ಣಿನ ಅಂಶ, ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತಾ ಇದೆ. ಅಂದ್ರೆ ಮಣ್ಣಿನ ಸವಕಳಿ ಆಗ್ತಾ ಇದೆ ಸ್ನೇಹಿತರೆ. ಹೀಗೆ ಆದಾಗ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಕೂಡ ಏನು ಪ್ರಯೋಜನ ಅಂತ ಹೇಳಿ ನೋಡಿ. ಶುದ್ಧವಾಗಿ ಇಲ್ಲಿ ಮಣ್ಣು ಕಾಣ್ತಾ ಇದೆ. ಯಾವುದೇ ರೀತಿಯ ಗೊಬ್ಬರದ ಅಂಶ ಈ ಮಣ್ಣಿನಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಜೋರು ಮಳೆ ಬಂದಾಗ ಏನಾಗ್ತದೆ, ನಮ್ಮ ಇಳಿಜಾರು ಮಣ್ಣು ಇರುವ ಜಾಗದಲ್ಲಿ ಎಲ್ಲ ಪೋಷಕಾಂಶಗಳೆಲ್ಲ ಕೊಚ್ಚಿಕೊಂಡು ಹೋಗ್ತದೆ. ನಾವು ಮಳೆಗಾಲದಲ್ಲಿ ಕಳೆಯನ್ನು ತೆಗೆದ್ರೆ ಆಗುವ ನಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನಮ್ಮ ಮೇಲ್ಮಣ್ಣಿನಲ್ಲಿರೋ ಗೊಬ್ಬರ, ನಾವು ಹಾಕಿದ ಗೊಬ್ಬರ ನೋಡಿ. ಉದಾಹರಣೆಗೆ ಹೇಳುದಾದ್ರೆ, ಈ ಗುಂಡಿಗೆ ಗೊಬ್ಬರ ಹಾಕಿದ್ರು ಅವರು. ಮಳೆ ಬರುವಾಗ ಈ ಗುಂಡಿಯಲ್ಲಿ ನೀರು ಫುಲ್ಲಾಗಿ ಆಮೇಲೆ ಹರ್ಕೊಂಡು ಮುಂದೆ ಹೋಗ್ತದೆ. ಇಲ್ಲಿರುವಂತಹ ರಸವತ್ತನ್ನು ಎಲ್ಲ ಮಳೆ ನೀರು ಹೀರಿಕೊಂಡು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿ ಹೊಳೆ ನದಿಗೆ ಸೇರ್ತದೆ. ನಾವು ಎಷ್ಟೇ ಗೊಬ್ಬರ ಹಾಕಿ ಏನು ಪ್ರಯೋಜನ ಹೇಳಿ. ಅಷ್ಟೇ ಅಲ್ಲದೆ ಕಳೆ ಇದ್ರೆ ಏನಾಗ್ತದೆ, ಈ ಸವಕಳಿಯನ್ನು ತಪ್ಪಿಸ್ತದೆ ಸ್ನೇಹಿತರೆ. ನೇರವಾಗಿ ನಮ್ಮ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ತಪ್ಪಿಸ್ತದೆ. ನಮ್ಗೆ ಎಷ್ಟೆಲ್ಲ ಲಾಭ ಇದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಕಳೆ ಇದ್ರೆ ನಮ್ಮ ಮಣ್ಣು ಉಳಿಬೇಕಲ್ಲ. ಮುಖ್ಯವಾಗಿ ಮಣ್ಣಿದ್ರೆ ಅಲ್ವಾ ನಮ್ಮ ತೋಟ. ಏನೇ ಆಗ್ಲಿ ಮಣ್ಣು ಬೇಕೇ ಬೇಕು. ಪೋಷಕಾಂಶಯುಕ್ತವಾದ ಮಣ್ಣು ಬೇಕು. ನೋಡಿ ಇಲ್ಲಿ ಎಲ್ಲ ನೋಡಿ, ನೀವು ಕತೆ ನೋಡಿ ಹೇಗಿದೆ ಅಂತ ನೋಡಿ. ತೋಟದ ಮಧ್ಯದ ಜಾಗ ನೋಡಿ ಹೇಗಿದೆ ಅಂತ. ಅಂದ್ರೆ ನಾವು ಕಳೆ ತೆಗೆಯುವಾಗ ಆದಷ್ಟು 1-2-3 ಇಂಚು ಬಿಟ್ಟು ಕಳೆ ತೆಗಿಬೇಕು ಸ್ನೇಹಿತರೆ. ಇಲ್ಲದಿದ್ರೆ ಎಲ್ಲ ಎಡವಟ್ಟಾಗ್ತದೆ. ನಾವು ತೋಟ ಚಂದ ಕಾಣ್ತದೆ, ಕ್ಲೀನ್ ಕಾಣ್ತದೆ ಅಂತ ನೋಡಿ. ಇಲ್ಲಿ ನೀವು ನೋಡುವುದು ತೋಟದಿಂದ ನೀರು ಹರ್ಕೊಂಡು ಹೋಗುದು ನೋಡಿ. ಈ ನೀರಿನ ಕಲರ್ ನೋಡಿ, ಪೋಷಕಾಂಶಯುಕ್ತವಾದ ನೀರು ಇದು ಹರ್ಕೊಂಡು ನೋಡಿ ಅಲ್ಲಿ ಕಣಿಗೆ ಸೇರ್ತಾ ಇದೆ ನೋಡಿ. ನಾವು ಎಷ್ಟು ಗೊಬ್ಬರ ಹಾಕಿದ್ರು ಏನು ಪ್ರಯೋಜನ ಹೇಳಿ. ಮತ್ತೆ ನಮ್ಗೆ ಇಳುವರಿ ಇಲ್ಲ ಅಂತ ಬೊಬ್ಬೆ ಹೊಡಿಲಿಕ್ಕೆ ಆಯ್ತು. ಅಂದ್ರೆ ನಾವು ಮಾಡುವ ಎಡವಟ್ಟು ಎಷ್ಟಂತ ಹೇಳಿದ್ರೆ ನಿಮ್ಗೆ ಅರ್ಥವಾದಿತ್ತು. ಇದಕ್ಕೆ ಕಾರಣ ಇಷ್ಟೇ ಸ್ನೇಹಿತರೆ, ಕಳೆಯನ್ನು ನಾವು ತೋಟದಲ್ಲಿ ಬೆಳೆಸಲಿಕ್ಕೆ ಬಿಡದ್ದು. ನಮ್ಗೆ ಕಳೆ ಅಂತ ಹೇಳಿದ್ರೆ ಅಷ್ಟು ಶತ್ರುವಿನ ರೀತಿ ನಾವು ನೋಡ್ತಾ ಇದ್ದೇವೆ ನೋಡಿ. ಏನು ಲಾಭ ಇದೆ? ಮಳೆಗಾಲದಲ್ಲಿ ಇಳುವರಿ ಇಲ್ಲ, ನಮ್ಗೆ ತೋಟಕ್ಕೆ ಬರುವ ಅಗತ್ಯ ಇಲ್ಲ, ಏನೂ ನಮ್ಗೆ ತೋಟದಲ್ಲಿ ಕೆಲಸ ಇರುವುದಿಲ್ಲ. ಆದ್ರೂ ನಾವು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ನೋಡಿ. ಇಲ್ಲಿ ಈಗ ಮಳೆ ನಿಂತಿದೆ, ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಜೋರು ಮಳೆ ಬಂದಾಗ ಈ ಗುಂಡಿಯಲ್ಲಿ ನೀರು ತುಂಬಿ ಹೊರಗೆ ಹರಿಯುತ್ತದೆ. ಗುಂಡಿಯಲ್ಲಿ ಇರುವಂತಹ ಗೊಬ್ಬರದ ಅಂಶ, ಅಂದ್ರೆ ಗುಂಡಿಯಲ್ಲಿ ಎಲ್ಲಿರ್ತದೆ ಅಂತ ಹೇಳಿದ್ರೆ ನಾವು ಗುಂಡಿಗೆ ಗೊಬ್ಬರ ಹಾಕುವ ಕಾರಣ ಗುಂಡಿಯಲ್ಲಿ ಇರ್ತದೆ. ನಿಜವಾಗಿ ನಮ್ಮ ತೋಟದಲ್ಲಿ ಗೊಬ್ಬರ ಇರ್ಬೇಕಾದಲ್ಲಿ ಭೂಮಿಯ ಎಲ್ಲಾ ಕಡೆನೂ ಗೊಬ್ಬರ ಇರ್ಬೇಕು ಸ್ನೇಹಿತರೆ. ಇಲ್ಲಿ ಅಡಿಕೆ ಮರದ ಬುಡ ಆದ್ರೆ ಇಲ್ಲಿ ನಿಜವಾಗಿ ಗೊಬ್ಬರ ಬೇಕಾದ್ದು. ಯಾಕಂತ ಹೇಳಿದ್ರೆ ಅಡಿಕೆ ಮರದ ಬೇರು ಬೆಳವಣಿಗೆಯಾಗಿ ಇಲ್ಲಿ ಬಂದಿರ್ತದೆ. ಆದ್ರೆ ಇಲ್ಲಿಯ ಕಥೆಯನ್ನು ನೋಡಿ, ನೋಡಿ ತೋರಿಸ್ತೇನೆ ನೋಡಿ. ಅಷ್ಟೇ ಅಲ್ಲದೆ ತೋಟದ ಒಳಗೆ ಮಳೆ ನೀರು ನಾವು ಮಾಮೂಲು ಮಳೆಗಿಂತ ರಭಸದಿಂದ ಇರ್ತದೆ ಸ್ನೇಹಿತರೆ. ಅಡಿಕೆಯ ಸೋಗೆಗಳಿಗೆ ನೀರು ಬಿದ್ದು ಅದು ರಭಸದಿಂದ ಭೂಮಿಗೆ ಬೀಳ್ತದೆ. ಆಗ ಕೇವಲ ಮಳೆಯ ನೀರಿನಷ್ಟು ರಭಸ ಅಲ್ಲ, ತೋಟದ ಒಳಗಡೆ ಅತಿ ಹೆಚ್ಚು ರಭಸ ಇರ್ತದೆ. ಹಾಗೆ ಅಂತಹ ರಭಸದಿಂದ ನೀರು ಬಂದು ಭೂಮಿಗೆ ಹೊಡೆಯುವಾಗ ನೋಡಿ, ಇಲ್ಲಿ ಕಲ್ಲುಗಳೆಲ್ಲ ಮೇಲೆ ಎದ್ದದ್ದು ಕಾಣ್ಬೋದು ನಿಮಗೆ ನೋಡಿ. ಇದು ಮಳೆಯ ರಭಸಕ್ಕೆ, ಸೋಗೆಗಳಿಂದ ನೀರು ಬಿದ್ದು ಬೀಳುವಂತಹ ರಭಸಕ್ಕೆ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋದ್ದು. ಹಾಗಾಗಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಳೆಗಾಲದಲ್ಲಿ ಕಳೆ ತೆಗೆಯುವ ಅಗತ್ಯ ಇಲ್ಲ. ಒಂದು ವೇಳೆ ತೆಗೆಯುವುದಾದ್ರೂ 1-2-3 ಇಂಚು ಬಿಟ್ಟು ತೆಗೆದ್ರೆ ನಮ್ಮ ತೋಟ ಕೂಡ ತೋಟದ ಮಣ್ಣು ಸ್ವಲ್ಪ ಸೇಫ್ಟಿಯಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹಾಗೇನೆ ನನ್ನ ತೋಟದ ಈ ಗಿಡವನ್ನು ನೋಡಿ ಸ್ನೇಹಿತರೆ, ಎಷ್ಟು ಅಡಿಕೆ ಇದೆ ಅಂತ ನೋಡಿ. ಹಾಗೇನೆ ಇದರ ಬುಡವನ್ನೊಮ್ಮೆ ನೋಡಿ, ಕಳೆಯಿಂದ ತುಂಬಿ ಹೋಗಿದೆ ನೋಡಿ. ಎಷ್ಟೇ ರಭಸವಾಗಿ ಮಳೆ ಬಂದ್ರು ಯಾವುದೇ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಮಳೆ ನೀರು ಇದಕ್ಕೆ ಹೊಡೆಯುತ್ತದೆ, ಆಮೇಲೆ ನೇರವಾಗಿ ಭೂಮಿಗೆ ಇಳಿಯುತ್ತದೆ, ನಿಧಾನವಾಗಿ ಒಳಗಡೆಯಿಂದ ಹರಿದುಕೊಂಡು ಹೋಗ್ತದೆ. ಈ ತೋಟದಿಂದ ಹೋದ ನೀರು ಶುದ್ಧವಾಗಿ ಹರಿತಾ ಇರ್ತದೆ ಸ್ನೇಹಿತರೆ. ಜಾಸ್ತಿ ಹರಿಯುವುದಿಲ್ಲ, ಯಾಕಂತ ಹೇಳಿದ್ರೆ ಇಂಗುವಿಕೆ ಆಗ್ತದೆ. 90% ನೀರು ಇಂಗುವಿಕೆ ಆಗ್ತದೆ. ಎರೆಹುಳಗಳು ಇದರಲ್ಲಿ ರಂಧ್ರ ಮಾಡಿರ್ತದೆ ಭೂಮಿಯಲ್ಲಿ. ಹೀಗಿದ್ರೆ ಮಾತ್ರ ನಮ್ಮ ತೋಟದಲ್ಲಿ ಎರೆಹುಳ ಇರುವುದು ನೋಡಿ ಸ್ನೇಹಿತರೆ. ಕಾಯಿಗಳನ್ನು ಗಮನಿಸಿ,
ಪಕ್ಕದ ಗಿಡವನ್ನು ನೋಡಿ, ಹತ್ತಿರದ ಗಿಡವನ್ನು ನೋಡಿ, ಯಾವುದೇ ಗಿಡವನ್ನು ನೋಡಿದ್ರು ಇಳುವರಿ ಇದೆ ಸ್ನೇಹಿತರೆ. ಆದ್ರೆ ಕೆಳಗಡೆ ನೋಡಿ, ಕಳೆಗಳನ್ನು ಹಾಗೇನೆ ಬಿಟ್ಟಿದ್ದೇನೆ ನೋಡಿ. ಯಾಕಂತ ಹೇಳಿದ್ರೆ ನಮ್ಗೇನು ಈಗ ಇಳುವರಿ ಇಲ್ಲ, ಕೊಯ್ಲು ಮಾಡ್ಲಿಕ್ಕಿಲ್ಲ. ಇನ್ನೂ 5-6 ತಿಂಗಳು ಬೇಕು ಸ್ನೇಹಿತರೆ ಈ ಎಳೆಯ ಕಾಯಿಗಳು ಹಣ್ಣಾಗ್ಲಿಕ್ಕೆ. ನಾವು ಈಗ ಯಾವುದೇ ಕಾರಣಕ್ಕೂ ತೆಗೆಯುವ ಅಗತ್ಯನೇ ಇಲ್ಲ ನಮ್ಗೆ. ನಾವು ಬೇಡದ ಕೆಲಸ ಅಂತ ಮಾಡುದಂತ ಹೇಳ್ಬೋದು. ನಮ್ಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದವರು, ಕೆಲವರು ಏನು ಕೆಲಸ ಇಲ್ಲದವರು ಮಾಡುವಂತ ಒಂದು ಎಡವಟ್ಟು ಕೆಲಸ ಅಂತ ಹೇಳ್ಬೋದು. ನಮ್ಮ ಮೇಲ್ಮಣ್ಣು ರಕ್ಷಣೆಯಲ್ಲಿದ್ರೆ ಮಾತ್ರ ನಮ್ಮ ಗೊಬ್ಬರದ ಅಂಶ ಮಣ್ಣಿನಲ್ಲಿರುವುದು ಹಾಗೇನೇ ಇರ್ತದೆ, ಅಡಿಕೆ ಗಿಡಗಳಿಗೆ ಯಾವಾಗಲೂ ಲಭ್ಯವಾಗ್ತಾ ಇರ್ತದೆ. ನಾವು ಕಳೆಯನ್ನು ತೆಗೆದು ನಾವು ತೋರಿಸಿನಲ್ಲ, ಎಲ್ಲ ಮಣ್ಣನ್ನು ಕೊಚ್ಕೊಂಡು ಹೋದ ನಂತರ ಆ ಮಣ್ಣಿನಲ್ಲಿ ಎಂತ ಇರ್ಬೋದಂತ ನೀವೇ ಆಲೋಚನೆ ಮಾಡಿ. ನಿಮ್ಗೆ ಇಲ್ಲಿ ಮಣ್ಣನ್ನು ತೋರಿಸ್ತೇನೆ ನಾನು ನೋಡಿ. ಇಲ್ಲಿ ನಂಗೆ ಗೊಬ್ಬರ ಇಲ್ಲದ ಜಾಗವನ್ನು ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ಸ್ನೇಹಿತರೆ. ಅಷ್ಟು ಗೊಬ್ಬರ ಇರುವಂತಹ ಜಾಗವೇ ಇರುವುದು ಎಲ್ಲ ಕಡೆ. ಯಾವುದೇ ಖರ್ಚು ವೆಚ್ಚ ಇಲ್ಲದೆ, 5 ಪೈಸೆ ಖರ್ಚು ಮಾಡದೆ ನೋಡಿ ಹೇಗೆ ಬರ್ತಿದೆ ನೋಡಿ. ಇದರಲ್ಲಿ ಇರುವುದೆಂತದ್ದು 90% ಎರೆಹುಳದ ಹಿಕ್ಕೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜೀವಿಗಳ ಹಿಕ್ಕೆಗಳಿರುವುದು. ಇದು ಗೊಬ್ಬರ ಸ್ನೇಹಿತರೆ. ನೋಡಿ ಎಷ್ಟು ಮೃದುವಾಗಿ ಬರ್ತದೆ ಕೈಗೆ ಅಂತ ನೋಡಿ. ಅಂದ್ರೆ ಸ್ನೇಹಿತರೆ, ನಾವು ಸ್ವಲ್ಪ ತಿಳುವಳಿಕೆಯಿಂದ ಕೆಲಸ ಮಾಡಿದ್ರೆ ಅಡಿಕೆ ಕೃಷಿಯಷ್ಟು ಲಾಭದಾಯಕವಾದ ಕೃಷಿ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ನಾವು ಎಡವಟ್ಟು ಕೃಷಿ ಮಾಡಿಕೊಂಡ್ರೆ ಅಡಿಕೆ ತೋಟದಷ್ಟು ನಷ್ಟದ ಕೃಷಿಯೂ ಯಾವುದಿಲ್ಲ ಅಂತ ಹೇಳ್ಬೋದು. ನಾವು ಬೇರೆ ಬೇರೆ ರೀತಿಯ ಗಿಡಗಳನ್ನು ನೋಡಿ, ಕಾಫಿ ಗಿಡ ನೆಟ್ಟಿದ್ದೇನೆ, ಬಾಳೆ ಗಿಡ ನೆಟ್ಟಿದ್ದೇನೆ, ಎಲ್ಲ ಹುಲಸಾಗಿ ಬೆಳೀತಾ ಇದೆ. ಇದರ ಎಲೆಗಳು ನಮ್ಮ ಜೀವಿಗಳಿಗೆ ಆಹಾರ. ನೋಡಿ, ಯಾವುದೋ ಒಂದು ಕಳೆ ಗಿಡ, ಇದರಲ್ಲಿ ಎಷ್ಟು ರಸ ಇರಬಹುದು, ಎಷ್ಟು ಸತ್ವ ಇರ್ಬೋದು. ಇದರ ಎಲೆಗಳು ಹಣ್ಣಾಗಿ ಬಿದ್ದಾಗ ಜೀವಿಗಳಿಗೆ ಎಷ್ಟು ಆಹಾರ ಸಿಗ್ಬೋದು ನೋಡಿ. ತೋಟದ ತುಂಬೆಲ್ಲ ಆ ಗಿಡಗಳಿದೆ. ಈಗ ನಂಗೆ ಯಾವುದೇ ಹಣ್ಣಡಿಕೆ ಬೀಳುವುದಿಲ್ಲವಾದ ಕಾರಣ ಅಡಿಕೆ ಗಿಡದಲ್ಲಿ ಹಣ್ಣಡಿಕೆ ಇಲ್ಲ. ನಂಗೆ ಈ ಗಿಡವನ್ನು ತೆಗೆಯುವ ಅಗತ್ಯ ಇಲ್ಲ. ಹಾಗಾಗಿ ನೋಡಿ ತುಂಬಾ ಎತ್ತರ ಬೆಳೆದಿದೆ. ಹೀಗೆ ಬೆಳೆದಾಗ ಇದರ ಅಡಿಭಾಗದಲ್ಲಿರುವ ಎಲೆಗಳೆಲ್ಲ ಉದುರ್ತಾ ಇರ್ತದೆ. ಉದುರಿ ಎರೆಹುಳಗಳಿಗೆ ಆಹಾರವಾಗಿ ಸಿಗ್ತಾ ಇರ್ತದೆ. ನಾವು ಸುಲಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಮ್ಮ ತೋಟದ ಆರೋಗ್ಯವನ್ನು 15 ದಿನಕ್ಕೊಮ್ಮೆ ಬಂದು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ತೋಟ ಅಂತ ನಾವೇ ಮನಸ್ಸಿನಲ್ಲಿ ಖುಷಿಯನ್ನು ಪಡ್ಬೋದು. ನೋಡಿ ಕಾಫಿ ಗಿಡ ಎಲ್ಲ ಹೇಗಿದೆ ಅಂತ ನೋಡಿ, ಯಾವುದೇ ಗೊಬ್ಬರ ಹಾಕಲಿಲ್ಲ. ಬಾಳೆ ನೋಡಿ, ಯಾವುದೇ ಗೊಬ್ಬರ ಹಾಕದೆ ಎಲ್ಲಾ ಕೃಷಿಗಳು ಅತ್ಯುತ್ತಮವಾಗಿದೆ ತೋಟದ ಒಳಗಡೆ. ಅದೇ ನಮ್ಗೆ ಗೊಬ್ಬರವನ್ನು ಮಾಡಿ ಕೊಡ್ತದೆ ನೋಡಿ ಸ್ನೇಹಿತರೆ. ಇದೊಂದು ಅನಾನಸಿನ ಗಿಡ, ಇದಕ್ಕೆ ಮೆಡುಸಾ ಅಂತ ಹೆಸರು. ಇದು ಹೂವಿನಿಂದ ಈಗ ಹಣ್ಣಾಗುವ ಹಂತಕ್ಕೆ ಬಂದಿದೆ. ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿ ಕಂಡ್ರು ಕೂಡ ಎಷ್ಟೊಂದು ಖುಷಿ ಆಗ್ತದೆ ಅಂತ ಹೇಳಿದ್ರೆ, ಇಂಥದನ್ನ ನಾವು ಅಡಿಕೆ ತೋಟದ ಒಳಗಡೆ ನೆಟ್ರೆ ನಮ್ಮ ಮನಸ್ಸಿಗೊಂದೆಷ್ಟು ಖುಷಿ. ಅಷ್ಟೇ ಅಲ್ಲದೆ ಇದಕ್ಕೆ ಯಾವುದೇ ವಿಷದ ಪ್ರಯೋಗ ಆಗಿರುವುದಿಲ್ಲ, ಸಂಪೂರ್ಣವಾಗಿ ಸಹಜವಾಗಿ ಬೆಳೆದು ಬಂದಿರುವಂತಹ ಒಂದು ಹಣ್ಣು. ಈ ರೀತಿ ನಾವು ಕೃಷಿಯನ್ನು ಮಾಡಿದ್ರೆ ನಮ್ಮ ಮನಸ್ಸಿಗೂ ಖುಷಿ, ಅಷ್ಟೇ ಅಲ್ಲದೆ ಆರೋಗ್ಯಪೂರ್ಣವಾದ ಹಣ್ಣುಗಳು ಸಿಗ್ತದೆ ನೋಡಿ. ಇದು ಮಾಮೂಲು ಅನಾನಸು, ಇದರ ವ್ಯತ್ಯಾಸವನ್ನು ನೀವು ಗಮನಿಸಿ. ಇದು ಮೆಡುಸಾ ಅನಾನಸು. ಮೆಡುಸಾ ಅನಾನಸು ಅಂತ ಹೇಳಿದ್ರೆ ಅದೊಂದು ವಿದೇಶಿ ಗಿಡ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದರ ಮೈ ತುಂಬಾ ಗಿಡಗಳಿ, ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಹಣ್ಣುಗಳು ಬರ್ತದೆ. ಮಧ್ಯಭಾಗದಲ್ಲಿ ಇದರ ಮಾಮೂಲು ಅನಾನಸು ಹೇಗಿರ್ತದೆ ಅದೇ ರೀತಿಯ ಅನಾನಸು ಇರ್ತದೆ. ಅದರ ಸುತ್ತಲೂ ಸಣ್ಣ ಸಣ್ಣ ಅನಾನಸುಗಳಿರ್ತದೆ. ಎಲ್ಲವನ್ನೂ ತಿನ್ಲಿಕ್ಕೆ ಆಗ್ತದೆ, ಅಷ್ಟು ಸಿಹಿಯಾಗಿಯೂ ಇರ್ತದೆ, ಹುಳಿ ಅಂಶ ಇರುವುದೇ ಇಲ್ಲ. ಈ ಎಲ್ಲ ಸಣ್ಣ ಸಣ್ಣ ಹಣ್ಣುಗಳನ್ನು ತಿನ್ಲಿಕ್ಕೆ ಆಗ್ತದೆ. ಪುನಃ ಅದರ ಮೈ ತುಂಬ ಗಿಡಗಳು, ಆ ಗಿಡಗಳನ್ನು ನಾಟಿ ಮಾಡ್ಲಿಕ್ಕೂ ಆಗ್ತದೆ. ಇಂತಹ ವಿಚಿತ್ರವಾದ ಗಿಡಗಳನ್ನೆಲ್ಲ, ಹಣ್ಣಿನ ಗಿಡಗಳನ್ನೆಲ್ಲ ನಾವು ಅಡಿಕೆ ತೋಟದ ಒಳಗಡೆ ಆರಾಮವಾಗಿ ನೆಡಬಹುದು ಸ್ನೇಹಿತರೆ. ನಾವು ಖಾಲಿ ಅಡಿಕೆ ತೋಟ ಬೆಳೆಸೋದಕ್ಕಿಂತ ಹೀಗೆ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಖುಷಿ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.